ಜೈಂದ ನೆಕ್ಸ್ಟ್ ಸೆಟ್ ನೋಡ್ರಿ ಕೆ ಎ ಕ್ವಶನ್ ಪೇಪರ್ಸ್ ಗಳನ್ನ ನಾವು ಡಿಸ್ಕಷನ್ ಮಾಡಕತ್ತೀವಿ. ಪ್ರೀವಿಯಸ್ ಇಲ್ಲಿ ಇರೋದು ಎಲ್ರಿಗೂ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಆಗಿ. ಈ ಕೆಳಗಿನವುಗಳಲ್ಲಿ ಯಾವ ಕಾರ್ಬೋಹೈಡ್ರೇಟ್ ಅನ್ನ ಪ್ರಾಣಿ ಪಿಷ್ಟ ಅಂತಂದ್ ಹೇಳಿ ಕರೀತಾರ ಅಂತಂದ್ ಹೇಳಿ ಕ್ವಶನ್ ಐತೆ. ಇಲ್ಲಿ ನೋಡ್ರಿ ಲ್ಯಾಕ್ಟೋಸ್ ಅನ್ನೋದೈತಲ್ಲ, ಈ ಲ್ಯಾಕ್ಟೋಸ್ ಅನ್ನೋದು ಏನಂತಂದ್ ಹೇಳಿದ್ರೆ ಹಾಲಿನಲ್ಲಿರುವಂತಹ ಒಂದು ಸಕ್ಕರೆಯನ್ನ ಏನಂತ ಕರಿತೀವಿ? ಹಾಲಿನಲ್ಲಿರುವ ಸಕ್ಕರೆಯನ್ನ ಲ್ಯಾಕ್ಟೋಸ್ ಅಂತಂದ್ ಹೇಳಿ ಕರಿತೀವಿ. ಸೆಲ್ಯುಲೋಸ್ ಅನ್ನೋದೇನು? ಸೆಲ್ಯುಲೋಸ್ ಅನ್ನೋದೇನಂತಂದ್ ಹೇಳಿದ್ರೆ ಸಸ್ಯಗಳಲ್ಲಿ ಕಂಡು ಬರುತ್ತೆ. ಇದು ಸಸ್ಯಗಳ ಕೋಶ ಭಿತ್ತಿಯಲ್ಲಿ ಸೆಲ್ ವಾಲ್ ಒಳಗಡೆ ಕಂಡು ಬರುವಂತ ಒಂದು ಥಿಂಗ್ ಅಂತಂದ್ ಹೇಳ್ತೀವಿ. ಸೆಲ್ಯುಲೋಸ್ ಅದೊಂಥರ ನಾರ್ ತರ ಇರುತ್ತಲ್ಲ ಅದು. ಅದಾದ ನಂತರ ನೆಕ್ಸ್ಟ್ ಸ್ಟಾರ್ಚ್ ಅಂತಂದೈತಿ ನೋಡ್ರಿ, ಪಿಷ್ಟ ಅಂತಂದೈತಲ್ಲ, ಇದು ಏನಂತಂದ ಹೇಳಿದ್ರೆ ಸಸ್ಯಗಳಲ್ಲಿ ಶಕ್ತಿ ಶೇಖರಣ ಥಿಂಗ್ಸ್ ಅಂತಂದ ಹೇಳ್ತೀವಿ. ಶಕ್ತಿ ಏನಂತಂದ ಹೇಳಿದ್ರೆ ಶೇಖರಣೆ ಆಗತ್ತಲ್ಲ, ಕಾರ್ಬೋಹೈಡ್ರೇಟ್ ರೂಪದಲ್ಲಿ ಶೇಖರಣೆ ಆಗತ್ತ ಸಸ್ಯದ ಒಳಗಡೆ, ಅದನ್ನ ನಾವು ಸ್ಟಾರ್ಚ್ ಅಂತಂದ ಹೇಳಿ ಕರಿತೀವಿ. ಇದನ್ನ ಏನ್ ಮಾಡ್ತಾವ ಅಂತಂದ್ರೆ ಪ್ರಾಣಿಗಳು ತಿಂತಾವ ಸ್ಟಾರ್ಚ್ ಅನ್ನ. ಬಟ್ ಅದ್ರ ನಮ್ಮ ಪ್ರಾಣಿ ಪಿಷ್ಟ ಅಂತಂದ್ರೆ ಎನಿಮಲ್ ಸ್ಟಾರ್ಚ್ ಅಂತಂದ ಹೇಳಿದ್ರೆ ನಾವು ಗ್ಲೈಕೋಜನ್ ಅಂತಂತ ಹೇಳ್ತೀವಿ. ಏನಂತಂದ್ ಹೇಳ್ತೀವಿ? ಗ್ಲೈಕೋಜನ್ ಅಂತಂದ್ ಹೇಳ್ತೀವಿ. ಇದು ಆನ್ಸರ್ ಆಗತ್ತ. ಆಮೇಲೆ ನೆಕ್ಸ್ಟ್, ನಾವು ತಿಂದಂತಹ ಆಹಾರ ಕರಿಗ್ಬಿಟ್ಟು ನಮ್ಗೆ ಶಕ್ತಿಯನ್ನ ಕೊಡುತ್ತೆ. ಅದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಗ್ಲೂಕೋಸ್ ಅಂತಂದ್ ಕರಿತೀವಿ. ಆಹಾರದಲ್ಲಿ ಏನಂತಂದ್ ಹೇಳಿದ್ರೆ ಇರುವಂತ ಎಲ್ಲಾ ವಿಟಮಿನ್ಸ್ ಗಳು, ಎಲ್ಲಾ ಕಾರ್ಬೋಹೈಡ್ರೇಟ್ಸ್ ಗಳು ಸಣ್ಣ ಕರಳಿನಲ್ಲಿರುವಂತಹ ವಿಲ್ಲೈಗಳೇನ್ ಮಾಡ್ತಾವ ಅಂತಂದ್ರೆ ಹೀರ್ಕೋತಾವ, ರಕ್ತದಲ್ಲಿ ಬಿಡ್ತಾವ. ಅದನ್ನ ನಾವು ಗ್ಲೂಕೋಸ್ ಅಂತ ಕರಿತೀವಿ. ಈ ಗ್ಲೂಕೋಸ್ ಎಲ್ಲಾದ್ರೂ ಜಾಸ್ತಿ ಆಯ್ತಂತಂದ್ ಹೇಳಿದ್ರ ಅದು ಏನಕ್ಕೆ ಕನ್ವರ್ಟ್ ಆಗತ್ತ? ಗ್ಲೈಕೋಜನ್ ಆಗಿ ಕನ್ವರ್ಟ್ ಆಗತ್ತ. ಈ ಪ್ರೊಸೆಸ್ ಅನ್ನ ನಾವು ಏನಂತ ಕರಿತೀವಿ ಅಂತಂದ್ ಹೇಳಿದ್ರ ಗ್ಲೈಕೋಜೆನಸಿಸ್ ಅಂತಂದ್ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಗ್ಲೈಕೋಜೆನಸಿಸ್ ಅಂತಂದ್ ಹೇಳಿ ಕರಿತೀವಿ. ಇದನ್ನ ಕ್ವಶನ್ ಅನ್ನ ಕೇಳ್ತಾರೆ ನಿಮ್ಗ, ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ರಿ. ಕ್ಲಿಯರ್ ಪಾಯಿಂಟ್? ಎಸ್, ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಹೈದರಾಬಾದ್ ರಾಜ್ಯವನ್ನ ಸ್ಥಾಪಿಸಿದವರಂತವ್ರು ಯಾರು ಅಂತಂದ್ ಹೇಳಿ. ಸೊ ಹೈದರಾಬಾದ್ ವಂಶವನ್ನ ಸ್ಥಾಪಿಸಿದವ್ರು ಯಾರು ಅಂತಂದ್ ಹೇಳಿದ್ರೆ ಈ ರೀತಿಗೆ ಎಲ್ಲಾದ್ರು ಇನ್ನೊಂದ್ ಹೆಸರನ್ನ ಕೊಟ್ರು, ಬ್ರಾಕೆಟ್ ಒಳಗಡೆ ಏನಾದ್ರು ಇನ್ಫಾರ್ಮೇಶನ್ ಅನ್ನ ಕೊಟ್ರು ಅಂತಂದ್ ಹೇಳಿದ್ರೆ 100% ಅದೇ ಕರೆಕ್ಟ್ ಆಗಿರೋ ಆನ್ಸರ್ ಆಗಿರುತ್ತೆ. ಆಸಫ್ ಜಾಯನ್ ಅಂದ್ರೆ ಇಲ್ಲಿ ಕರೆಕ್ಟ್ ಆಗಿರೋ ಆನ್ಸರ್. ಆಸಫ್ ಜಾಯನ್ ಅಂತಂದ್ ಹೇಳಿದ್ರೆ ಕರೆಕ್ಟ್ ಆಗಿರೋ ಆನ್ಸರ್. ಇವ್ರನ್ನ ನಿಜಾಮ್ ಉಲ್ ಹಲ್ಕ್ ಅಂತಂದ್ ಹೇಳ್ತೀವಿ. ಸಾರಿ, ಮುಲ್ಕ್ ಅಂತಂದ್ ಹೇಳ್ತೀವಿ. ನಿಜಾಮ್ ಉಲ್ ಮುಲ್ಕ್ ಅಂತಂದ್ ಹೇಳ್ತೀವಿ. ಇವರು 1724ರಲ್ಲಿ ಹೈದರಾಬಾದ್ ಪ್ರಾಂತ್ಯವನ್ನ ಸ್ಥಾಪನೆ ಮಾಡ್ತಾರ. ಇವರು ಔರಂಗಜೇಬ್ನ ಪ್ರಮುಖ ಅಧಿಕಾರಿ ಆಗಿರ್ತಾರ ಮೊದ್ಲು. ಅದಾದ ನಂತರ ನಿಜಾಮ್ ಉಲ್ ಮುಲ್ಕ್ ನ ಈ ಒಂದು ಹೆಸರು, ಮೂಲ ಹೆಸರು ಏನಂತಂದ್ ಹೇಳಿದ್ರ ಮೀರ್ ಕುಮರುದ್ದೀನ್ ಖಾನ್ ಸಿದ್ದಿಕಿ ಅಂತಂದ್ ಹೇಳಿ. ಮೀರ್ ಕುಮರುದ್ದೀನ್ ಖಾನ್ ಸಿದ್ದಿಕಿ ಅಂತಂದ್ ಹೇಳಿ. ಜಸ್ಟ್ ಇವಷ್ಟ ನೆನ್ಪಿಟ್ಕೊಡ್ರಿ. ಆಮೇಲೆ ನೆಕ್ಸ್ಟ್ ಮುಜಾಫರ್ ಜಂಗು, ನಾಸಿರ್ ಜಂಗು, ಚಾಂದ್ ಸಾಹೇಬ್ ಇವರೆಲ್ಲ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಹೈದರಾಬಾದ್ ಅನ್ನ ಆಳ್ವಿಕೆ ಮಾಡಕ್ ಟ್ರೈ ಮಾಡ್ತಾರ ಸುಲ್ತಾನ್ರಾಗಿ. ಇದ್ರಲ್ಲಿ ಯುದ್ಧಗಳಾಗ್ತಾವ. ಸೊ ಯುದ್ಧಗಳಲ್ಲಿ ಮುಜಾಫರ್ ಜಂಗ್, ನಾಸಿರ್ ಜಂಗ್ ಬಹಳ ಇಂಪಾರ್ಟೆಂಟ್ ಆಗ್ತಾರ. ಕಾರ್ನಾಟಿಕ್ ಯುದ್ಧಗಳು ಅಂತಂದ್ ಹೇಳಿ ಬರ್ತಾವ. ಈಗ ಇಷ್ಟ ಇಂಪಾರ್ಟೆಂಟ್ ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್, ಮುಸ್ಲಿಂ ಲೀಗ್ ಅನ್ನ ಯಾವ ದಿನ ನೇರ ಕಾರ್ಯಾಚರಣೆ ಅಂತ ಹೇಳಿ ಘೋಷಣೆ ಮಾಡ್ತು? ಮುಸ್ಲಿಂ ಲೀಗ್ ಯಾವಾಗ ಸ್ಥಾಪನೆ ಆಗತ್ತ? ಮುಸ್ಲಿಂ ಲೀಗ್ 1906ರಲ್ಲಿ ಢಾಕಾದೊಳಗಡೆ ಸ್ಥಾಪನೆ ಆಗತ್ತೆ. ಇವ್ರೇನ್ ಮಾಡ್ತಾರಂದ್ರ ಅಂತ ಹೇಳಿದ್ರೆ ನೇರ ಕಾರ್ಯಾಚರಣೆ ದಿನ, ಡೈರೆಕ್ಟ್ ಆಕ್ಷನ್ ಡೇ ಅಂತ ಹೇಳಿ ಘೋಷಣೆ ಮಾಡ್ತಾರ. ಅದು ಯಾವತ್ತು? ಸೊ ಇಲ್ಲಿ ನೋಡ್ರಿ, ಇವಾಗಂದ್ರ 16 ಆಗಸ್ಟ್ 1946ರಂದು ನೇರ ಕಾರ್ಯಾಚರಣೆ ದಿನ ಅಂತಂದ್ ಹೇಳಿ. ಸೊ ಅವಾಗ ಮೊಹಮ್ಮದ್ ಅಲಿ ಜಿನ್ನಾ ಅಂತಂದ್ ಹೇಳಿರ್ತಾರಲ್ಲ, ಅವ್ರ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರ ಪ್ರತ್ಯೇಕವಾಗಿ ಪಾಕಿಸ್ತಾನ ಒಂದು ದೇಶ ಆಗ್ಬೇಕು ಅಂತಂದ್ ಹೇಳಿ ನೇರ ಕಾರ್ಯಾಚರಣೆ ದಿನ ಅಂತಂದ್ ಹೇಳಿ ಘೋಷಣೆ ಮಾಡ್ತಾರ 16 ಆಗಸ್ಟ್ 1946. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇದೇ ಟೈಮಲ್ಲಿ ಏನ್ ನಡೀತಾ ಇರುತ್ತ? 1939ರಿಂದ 1945ರವರೆಗೂ ಎರಡನೇ ಮಹಾಯುದ್ಧ ನಡೀತಾ ಇರುತ್ತೆ. ಏನ್ ನಡೀತಾ ಇರುತ್ತೆ? ಎರಡನೇ ಮಹಾಯುದ್ಧ ನಡೀತಾ ಇರುತ್ತೆ. ಇದ್ರಲ್ಲಿ ಏನ್ ಮಾಡ್ಬೇಕು? ಭಾಗವಹಿಸ್ಬೇಕು. ಇಂಡಿಯನ್ ಸೋಲ್ಜರ್ಸ್ ಭಾಗವಹಿಸ್ಬೇಕು. ಬ್ರಿಟಿಷರ ಪರವಾಗಿ ಅಂತಂದ್ ಹೇಳಿ ಹಲವಾರು ಕಮಿಟಿಗಳು ಬರ್ತಿರ್ತಾವ. ಸೊ ನೀವು ಮೇನ್ ಇಂಪಾರ್ಟೆಂಟ್ ನೋಡಿರ್ಬೋದು ಕ್ಯಾಬಿನೆಟ್ಗಿಂತ ಮುಂಚೆ ವೇವೆಲ್ ಯೋಜನೆ ಅಂತಂದ್ ಹೇಳಿ ಬರುತ್ತೆ. ಇವೆಲ್ಲ ಯೋಜನೆಗಳು ಬಂದಿರ್ತಾವಲ್ಲ. ಸೊ ಇವರೆಲ್ಲ ಏನಂದ್ರೆ ನೀವು ಸಂವಿಧಾನ ರಚನೆ ಮಾಡ್ಕೊಡ್ರಿ, ನಿಮ್ಗೆ ಫ್ರೀಡಮ್ ಕೊಡ್ತೀವಿ ಅಂತಂದ್ ಹೇಳಿ ಆಶೆಗಳನ್ನ ಒಪ್ಪಿರ್ತಾರ. ಆ ಟೈಮ್ ಒಳಗಡೆ ಮೊಹಮ್ಮದ್ ಅಲಿ ಜಿನ್ನಾ ಇದ್ದವನು ನೇರ ಕಾರ್ಯಾಚರಣೆ ದಿನ ಅಂತಂದ್ ಹೇಳಿ ಘೋಷಣೆ ಮಾಡ್ತಾನೆ. ಇದು ಒಂದ್ ಪಾಯಿಂಟ್. ಸೊ ರೀಸನ್ ಏನಂತಂದ್ ಹೇಳಿದ್ರೆ ಮಹಾಯುದ್ಧಕ್ಕ ಜರ್ಮನಿ ಇದ್ದದ್ದು ಪೋಲ್ಯಾಂಡ್ ಮೇಲೆ ದಾಳಿ ಮಾಡುತ್ತೆ. ಜರ್ಮನಿ ಇದ್ದದ್ದು ಏನ್ ಮಾಡತ್ತಂದ್ರ ಪೋಲ್ಯಾಂಡ್ ಮೇಲೆ ದಾಳಿ ಮಾಡುತ್ತ. ಅದೇ ತತ್ಕ್ಷಣದ ಕಾರಣ ಆಗತ್ತ. ನಾಲ್ಕನೇದ್ ನೋಡ್ರಿ, ಹೇಳಿಕೆಗಳು. ಸಂವಿಧಾನದ ಪರಮಾಧಿಕಾರ ತತ್ವವನ್ನ ಎತ್ತಿ ಹಿಡಿಯಲು ನ್ಯಾಯಾಂಗ ವಿಮರ್ಶೆಯ ಅಗತ್ಯವಿದೆ. ಜುಡಿಷಿಯಲ್ ರಿವ್ಯೂ ಇರಬೇಕು ಸಂವಿಧಾನದ ಪರಮಾಧಿಕಾರದ ತತ್ವವನ್ನ ಎತ್ತಿ ಹಿಡಿಯೋಕೆ ಅಂತಂದ್ ಹೇಳಿ. ಎಸ್, ಇದ್ ನೋಡ್ರಿ ಕರೆಕ್ಟ್ ಅಲ್ಲ? ಸಂವಿಧಾನದ ಪರಮಾಧಿಕಾರಿ ತತ್ವವನ್ನ ಎತ್ತಿ ಹಿಡಿಯೋಕೆ ನ್ಯಾಯಾಂಗ ವಿಮರ್ಶೆ. ಏನಾದ್ರು ಮಿಸ್ಟೇಕ್ಸ್ ಆಯ್ತು ಅಂತಂದ್ ಹೇಳಿದ್ರೆ ಫಂಡಮೆಂಟಲ್ ರೈಟ್ಸ್ ಗಳು
ಅಥವಾ ಮೇನ್ ಫಂಡಮೆಂಟಲ್ ರೈಟ್ಸ್ ಗಳು ಎಲ್ಲಾದ್ರೂ ಧಕ್ಕೆ ಉಂಟಾಯ್ತು ಅಂತಂದ್ರೆ ನ್ಯಾಯಾಂಗ ವಿಮರ್ಶೆ ಜುಡಿಷಿಯಲ್ ರಿವ್ಯೂ ಇರ್ಲೇಬೇಕು. ನ್ಯಾಯಾಂಗ ವ್ಯವಸ್ಥೆ ಅದ್ರೊಳಗಡೆ ಏನಂತಂದ್ರೆ ಕೈ ಹಾಕ್ಲೇಬೇಕು ಅಂತಂದೇಳಿ ಇದು ಒಂದೇದು ಕರೆಕ್ಟ್ ಆಗತ್ತೆ. ನೆಕ್ಸ್ಟ್, ಸಂಸತ್ತಿನ ಕಾರ್ಯವ್ಯಾಪ್ತಿಯನ್ನ ಬಲಪಡಿಸಲು ನ್ಯಾಯಾಂಗ ವಿಮರ್ಶೆ ಅಗತ್ಯವಿದೆ. ನ್ಯಾಯಾಂಗ ವಿಮರ್ಶೆ ಯಾವಾಗ ಬರುತ್ತೆ ಅಂತಂದ ಹೇಳಿದ್ರ ಪಾರ್ಲಿಮೆಂಟ್ ಎಲ್ಲಾದ್ರೂ ಸಂವಿಧಾನದ ವಿರುದ್ಧವಾಗಿ ಏನಾದ್ರೂ ಕೆಲಸ ಮಾಡ್ತು ಅಂತಂದ ಹೇಳಿದ್ರ ಆ ಟೈಮ್ ಒಳಗಡೆ ನ್ಯಾಯಾಂಗ ವಿಮರ್ಶೆ ಬರುತ್ತೆ. ಅಂದ್ರ ಆಪ್ಷನ್ ಬಿ ರಾಂಗ್. ನೆಕ್ಸ್ಟ್, ಕಾರ್ಯಾಂಗದ ಹಿತಾಸಕ್ತಿಗಳನ್ನ ರಕ್ಷಿಸಲು. ಕಾರ್ಯಾಂಗದ ಹಿತಾಸಕ್ತಿಗಳನ್ನೆಲ್ಲ ರಕ್ಷಣೆ ಮಾಡಂಗಿಲ್ಲ. ನೀವು ಚಲೋದೇರೇನ, ಆರಾಮದೇರೇನ, ಈಗ ಬಂದ್ರೇನ ಅಂತಂದ ಹೇಳಿ ಕೇಳಂಗಿಲ್ಲ. ಅದು ಏನ್ ಮಾಡತ್ತ, ಕಾರ್ಯಾಂಗ ಏನಾದ್ರು ತಪ್ಪು ಮಾಡ್ತಂತಂದ ಹೇಳಿದ್ರೆ ಶಿಕ್ಷೆಯನ್ನ ಕೊಡುತ್ತೆ. ಇದು ಬರಂಗಿಲ್ಲ ಇದ್ರಲ್ಲಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಶಾಸನೀಯ ಅಧಿಕಾರವನ್ನ ಹಂಚಿಕೆ ಮಾಡೋದು ಪ್ರಾಪರ್ ಆಗೈತೆ. ಕೇಂದ್ರದಲ್ಲಿ ಇಷ್ಟ ರಾಜಕೀಯವಾಗಿರ್ಬೇಕು ಅಧಿಕಾರಗಳು, ರಾಜ್ಯಗಳಲ್ಲಿ ಇಷ್ಟ ಅಧಿಕಾರಗಳು ಇರ್ಬೇಕು ಅಂತಂದೇಳಿ ಹಂಚಿಕೆ ಮಾಡುವಂತಹ ನ್ಯಾಯಾಂಗ ವಿಮರ್ಶೆ ಅಗತ್ಯವೈತೆ. ಅಂದ್ರೆ ಆಪ್ಷನ್ ಡಿ ಕೂಡ ಕರೆಕ್ಟ್ ಆಗತ್ತೆ. ಇಲ್ಲಿ ಯಾವ ಕರೆಕ್ಟ್ ಅದು, ಎ ಮತ್ತು ಡಿ ಆಪ್ಷನ್ಸ್ ಗಳು ಕರೆಕ್ಟ್ ಆಗ್ತಾವ. ನೆಕ್ಸ್ಟ್ ನೋಡ್ರಿ, ರಿಸರ್ವ್ ಟ್ರಾಂಚೆ ಈ ಪದವು ಮುಂದಿನ ಯಾವ ಸಂಸ್ಥೆಗೆ ಸಂಬಂಧಪಟ್ಟಿದೆ? ನೋಡ್ರಿ, ಇದು IMF ಗೆ ಸಂಬಂಧಪಡುತ್ತೆ. ಸೊ ರಿಸರ್ವ್ ಟ್ರಾಂಚೆ ಅನ್ನೋದು ಇದೇನಂತಂದ್ ಹೇಳಿದ್ರೆ IMF ನ ಸದಸ್ಯತ್ವ ಪಡೆದಾಗ, IMF ನ ಸದಸ್ಯತ್ವ ಪಡೆದಾಗ ಇಲ್ಲಿ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರ ತನ್ನ ಒಂದು ಕೋಟಾದ ಒಂದು ಭಾಗವನ್ನ ಚಂದಾ ರೂಪದಲ್ಲಿ ಕೊಡ್ತಾರ. ಇವ್ರೇನ್ ಒಂದು ದೇಶ ಏನ್ ಮಾಡತ್ತಂತಂದ್ ಹೇಳಿದ್ರ ದುಡ್ಡನ್ನ ಕೊಡುತ್ತೆ ಚಂದಾ ರೂಪದಲ್ಲಿ. ಸೊ ಅದ್ರ ಒಳಗಡೆ ಏನಂತಂದ್ ಹೇಳಿದ್ರ 25% ಅಮೌಂಟ್ ಅನ್ನ ರಿಟರ್ನ್ ತಗೋಬಹುದು ಯಾವ್ದಾದ್ರು ದೇಶ. ಅದನ್ನ ನಾವು ರಿಸರ್ವ್ ಟ್ರಾಂಚೆ ಅಂತಂದ್ ಹೇಳ್ತಾರ. ಇಷ್ಟೇ ನೆನ್ಪಿಟ್ಕೊಡ್ರಿ. ಆಮೇಲೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಂತಂದ್ ಹೇಳಿ ಬರುತ್ತೆ, ವಿಶ್ವ ಬ್ಯಾಂಕ್, ಆಮೇಲೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತಂದ್ ಹೇಳಿ. ನಿಮ್ ಕ್ವಶನ್ ಏನಂತಂದ್ ಹೇಳಿದ್ರ WTO ಹೆಡ್ ಕ್ವಾರ್ಟರ್ಸ್ ಎಲ್ಲ ಐತೆ, ಆಮೇಲೆ ವಿಶ್ವ ಬ್ಯಾಂಕ್ ಹೆಡ್ ಕ್ವಾರ್ಟರ್ಸ್ ಎಲ್ಲ ಐತೆ ಅನ್ನೋದನ್ನ ನಂಗೆ ಕಮೆಂಟ್ ಅನ್ನ ಹಾಕ್ರಿ. ನೆಕ್ಸ್ಟ್ ನೋಡ್ರಿ, ದೌಲತಾಬಾದ್ ನಲ್ಲಿ ಆಕಾಶ ವೀಕ್ಷಣಾಲಯವನ್ನ ಅಬ್ಸರ್ವೇಟರಿಯನ್ನ ಸ್ಥಾಪಿಸಿದಂತಹ ಬಹಮನಿ ಸುಲ್ತಾನ ಯಾರು ಅಂತಂದ್ ಹೇಳಿ. ಯಾರು ಸ್ಥಾಪನೆ ಮಾಡ್ತಾರ ಅಂತಂದ್ ಹೇಳಿದ್ರ ಫಿರೋಜ್ ಶಾ ಬಹಮನಿ. ಫಿರೋಜ್ ಶಾ ಬಹಮನಿ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರ ದೌಲತಾಬಾದ್ ಬಳಿ ಆಕಾಶ ವೀಕ್ಷಣಾಲಯವನ್ನ ಸ್ಥಾಪನೆ ಮಾಡ್ತಾರ. ಅದಾದ ನಂತರ ಅಲ್ಲಾವುದ್ದೀನ್ ಹಸನ್ ಬಹಮನ್ ಶಾ ಅಂತಂದೇಳಿ, ಅಲ್ಲಾವುದ್ದೀನ್ ಹಸನ್ ಬಹಮನ್ ಶಾ ಇವ್ರನ್ನ ನಾವೇನಂತ ಕರಿತೀವಿ ಅಂದ್ರ ಬಹಮನಿ ಸಾಮ್ರಾಜ್ಯದ ಸ್ಥಾಪಕ ಅಂತಂದ್ ಹೇಳ್ತೀವಿ. ಇವ್ರನ್ನ ಗಂಗು ಬಹಮನ್ ಶಾ ಅಂತಾನು ಕೂಡ ಕರೀತಾರ. ಸೊ ಇವ್ರು, ಆಮೇಲೆ ಮೊಹಮ್ಮದ್ ಶಾ, ಆಮೇಲೆ ಅಹಮದ್ ಶಾ ಇವ್ರು ಬರಂಗಿಲ್ಲ. ಈ ಎರಡು ಹೆಸರುಗಳನ್ನ ನೆನ್ಪಿಟ್ಕೊಡ್ರಿ ಬಹಮನಿ ಸುಲ್ತಾನ್ರೊಳಗಡೆ. ನೆಕ್ಸ್ಟ್, ನೀರಿನಲ್ಲಿ ಈ ಕೆಳಗಿನ ಯಾವುದರ ಇರುವಿಕೆಯಿಂದ ಗರಡುತನ ಅಂದ್ರೆ ಗಡಸುತನ ಅಥವಾ ಹಾರ್ಡ್ನೆಸ್ ಬರುತ್ತ? ಈಗ ಸೌಳ್ ನೀರ್ ಅಂತಂದ್ ಹೇಳ್ತೀವಲ್ಲ, ರುಚಿ ನೀರು. ಅದಾದ ನಂತರ ನೀರಿನ್ನು ಸೌಳಾಗತ್ತ, ಹಾರ್ಡ್ನೆಸ್ ಅಂತಂದ್ ಹೇಳ್ತೀವಿ. ಯಾವ್ದ್ರ ಇರೋದ್ರಿಂದ? ಸೊ ಇಲ್ಲಿ ನೋಡ್ರಿ, ಆಕ್ಸಿಜನ್ ಪರಮಾಣುಗಳು ಆರಾಮಾಗಿ ಏನಂತಂದ್ ಹೇಳಿದ್ರ ಆಕ್ಸಿಜನ್ ಪರಮಾಣುಗಳು ನೀರಿನಲ್ಲಿ ಇರ್ತಾವ. ಇದ್ರದ್ದೇನು ಪ್ರಾಬ್ಲಮ್ ಇಲ್ಲ. D2O ಅಂತಂದ್ ಹೇಳಿದ್ರ ನಾವು ಭಾರ ಜಲ ಅಂತಂದ್ ಕರಿತೀವಿ. ಇದನ್ನ ಭಾರ ಜಲ ಅಂತ ಕರಿತೀವಿ. ಇದನ್ನ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಗಳಲ್ಲಿ ಬಳಸ್ತಾರ ಭಾರ ಜಲ ಅಂತಂದೇಳಿ. ನೆಕ್ಸ್ಟ್ H2O ಇದು ಬರಂಗಿಲ್ಲ, ಇವೆರಡು ಬರಂಗಿಲ್ಲ. ಸೋಡಿಯಂ ಎಲ್ಲ ಏನಾದ್ರು ಬೆರೆಸ್ತು ಅಂತಂದ್ ಹೇಳಿದ್ರೆ, ಸೋಡಿಯಂ ಏನಾದ್ರು ಬೆರೆಸ್ತು ಅಂತಂದ್ ಹೇಳಿದ್ರೆ ಸ್ಫೋಟ ಆಗತ್ತೆ ನೀರಿನೊಳಗಡೆ. ಸೋಡಿಯಂ ಲವಣಗಳು ಬರಂಗಿಲ್ಲ. ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ, ಸೋಡಿಯಂ ಲವಣಗಳು NaCl ಇತ್ತು ಅಂತಂದ್ ಹೇಳಿದ್ರೆ ಅದನ್ನ ನಾವು ಉಪ್ಪು ಅಂತಂದ್ ಹೇಳ್ತೀವಿ. ನೀರೊಳಗಡೆ ಇತ್ತು ಅಂತಂದ್ ಹೇಳಿದ್ರೆ ಉಪ್ಪು ಅಂತಂದ್ ಹೇಳ್ತೀವಿ, ಅದು ಬರಂಗಿಲ್ಲ. ನೆಕ್ಸ್ಟ್ ನೋಡ್ರಿ, ಕ್ಯಾಲ್ಸಿಯಂ ಲವಣಗಳಿಂದ ಮೇನ್ ಏನಂದ್ರೆ ಹಾರ್ಡ್ನೆಸ್ ಬರುತ್ತೆ, ಗಡಸುತನ ನೀರಿನೊಳಗಡೆ. ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೇಸಿಯಂ ಇಂದ, ಕ್ಯಾಲ್ಸಿಯಂ ಲವಣಗಳಿಂದ ಮತ್ತು ಮ್ಯಾಗ್ನೇಸಿಯಂ ಲವಣಗಳಿಂದ ಗಡಸುತನ ಬರುತ್ತೆ. ಈ ಗಡಸುತನದಲ್ಲಿ ಎರಡು ಪ್ರಕಾರ ಬರ್ತವೆ, ಒಂದು ತಾತ್ಕಾಲಿಕ ಗಡಸುತನ, ಇನ್ನೊಂದು ಶಾಶ್ವತ ಗಡಸುತನ ಅಂತಂದೇಳಿ. ಈಗ ನೀರನ್ನ ಕುದಿಸಿದ ನಂತರ ಎಲ್ಲಾದ್ರೂ ನೀರು ರುಚಿ ಆಯ್ತು ಅಂತಂದ್ ಹೇಳಿದ್ರೆ ಅದನ್ನ ನಾವು ತಾತ್ಕಾಲಿಕ ಗಡಸುತನ ಅಂತಂದ್ ಹೇಳ್ತೀವಿ. ನೀರನ್ನ ಕುದಿಸಿದ್ರು ಕೂಡ ನೀರೆಲ್ಲಾದ್ರೂ ಆಗ್ಲಿಲ್ಲ, ನೀರ್ ಹಂಗೆ ಇತ್ತು, ಸೌಳಾಗಿತ್ತು ಅಂತಂದ್ರೆ ಅದನ್ನ ನಾವು ಶಾಶ್ವತ ಗಡಸುತನ ಅಂತಂದ್ ಹೇಳ್ತೀವಿ. ಇವಾಗ ಮೇನ್ ಇಂಪಾರ್ಟೆಂಟ್ ಇದ್ರಲ್ಲೂ ಕೂಡ ಏನ್ ಬರ್ತಾವ ಅಂತಂದ್ ಹೇಳಿದ್ರೆ ಶಾಶ್ವತ ಮತ್ತು ತಾತ್ಕಾಲಿಕ ಗಡಸುತನದೊಳಗಡೆ ಕ್ಯಾಲ್ಸಿಯಂ, ಮ್ಯಾಗ್ನೇಸಿಯಂ ಬೈ ಕಾರ್ಬೋನೇಟ್ ಗಳೆಲ್ಲಾದ್ರೂ ಕಂಡು ಬಂದ್ರ, ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೇಸಿಯಂ ಬೈ ಕಾರ್ಬೋನೇಟ್ ಗಳೆಲ್ಲಾದ್ರೂ ಕಂಡು ಬಂದ್ರೆ ನೀರಿನಲ್ಲಿ ಅದು ತಾತ್ಕಾಲಿಕ ಗಡಸುತನ. ಅದೇ ಕ್ಯಾಲ್ಸಿಯಂ ಅದಾದ ನಂತರ ಮ್ಯಾಗ್ನೇಸಿಯಂ ಕ್ಲೋರೈಡ್ ಗಳೆಲ್ಲಾದ್ರೂ ಕಂಡು ಬಂದ್ರ, ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೇಸಿಯಂ ಕ್ಲೋರೈಡ್ ಗಳು ಕಂಡು ಬಂದ್ರೆ ಅದನ್ನ ನಾವು ಶಾಶ್ವತ ಗಡಸುತನ ಅಂತಂದ್ ಹೇಳ್ತೀವಿ. ಈ ಎರಡು ಪಾಯಿಂಟ್ಸ್ ಗಳನ್ನ ನೀವು ಪ್ರಾಪರ್ ಆಗಿ ನೆನ್ಪಿಟ್ಕೋಬೇಕು. ನೋಡ್ರಿ, ಈ ಕೆಳಗಿನವುಗಳಲ್ಲಿ ಯಾವ ವಸ್ತುವು ರಾಸಾಯನಿಕ ಗೊಬ್ಬರವಲ್ಲ, ಫರ್ಟಿಲೈಸರ್ ಅಲ್ಲ ಅಂತ ಕ್ವಶನ್ ಕೇಳಿದಾರೆ. ಅಮೋನಿಯಂ ಸಲ್ಫೇಟ್ ಅಂತಂದೈತೆ, NH4 2SO4 ಅಂತಂತ ಹೇಳಿ ಅಮೋನಿಯಂ ಸಲ್ಫೇಟ್.
ಅಮೋನಿಯಂ ಸಲ್ಫೇಟ್ ಒಳಗಡೆ ಏನೈತೆ, ನೈಟ್ರೋಜನ್ ಐತೆ. ನೈಟ್ರೋಜನ್ ಇತ್ತು ಅಂತಂದ್ ಹೇಳಿದ್ರೆ ಅದನ್ನ ನಾವ್ ಏನಂತ ಕರಿತೀವಿ, ರಸಗೊಬ್ಬರ ಅಂತ ಕರಿತೀವಿ. ರಸಗೊಬ್ಬರ ಅಂತಂದ್ ಕರಿಯೋಕ್ ಏನೇನ್ ಇರ್ಬೇಕು, ನೈಟ್ರೋಜನ್ ಇರ್ಬೇಕು, ಫಾಸ್ಫರಸ್ ಇರ್ಬೇಕು, ಪೊಟ್ಯಾಷಿಯಂ ಇರ್ಬೇಕು. ಇವಿದ್ದು ಅಂತಂದ್ ಹೇಳಿದ್ರೆ ಅವುಗಳನ್ನ ನಾವು ಫರ್ಟಿಲೈಸರ್ಸ್ ಅಂತಂದ್ ಹೇಳಿ ಕರಿತೀವಿ. ನೋಡ್ರಿ, ಸೂಪರ್ ಫಾಸ್ಫೇಟ್ ಒಳಗಡೆ ಏನಿರುತ್ತೆ ಸರ್, ಫಾಸ್ಫರಸ್ ಇರತ್ರಿ. ಪೊಟ್ಯಾಶ್ ಒಳಗಡೆ ಏನಿರತ್ರಿ, ಪೊಟ್ಯಾಷಿಯಂ ಇರತ್ರಿ. ಇವೆಲ್ಲಾ ರಸಗೊಬ್ಬರಗಳು. ಬಟ್ ಅದ್ರ ಪೊಟ್ಯಾಶ್ ಅಲಮ್ ಅನ್ನೋದ್ ಏನಂತಂದ್ ಹೇಳಿದ್ರ, ಇದು ನೀರಿನ ಕಲ್ಮಶವನ್ನ ತೆಗೆದು ಹಾಕೋಕ್ ಯೂಸ್ ಮಾಡ್ತಾರ. ಇದೊಂದು ರಸಗೊಬ್ಬರ ಅಲ್ಲ. ಪಾಯಿಂಟ್ ಕ್ಲಿಯರ್? ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಭಾರತೀಯ ಕೃಷಿ ಮಾರುಕಟ್ಟೆ ವ್ಯವಸ್ಥೆಯನ್ನ ಸುಧಾರಿಸಲು ಸರ್ಕಾರ ಕೈಗೊಂಡಿರುವ ಕ್ರಮಗಳು ಯಾವ್ಯಾವ ಅಂತಂದ್ ಹೇಳಿ, ಇದ್ರಲ್ಲಿ ಯಾವ್ದು ಕರೆಕ್ಟ್ ಆಗೈತಿ ಅಂತ ಕ್ವಶನ್ ಅನ್ನ ಕೇಳಿದಾರೆ. ಎಸ್, ಯಾವ್ಯಾವ ಕರೆಕ್ಟ್ ಅದಾವ ನೋಡ್ರಿ. ಆಹಾರ ಧಾನ್ಯಗಳ ಬಫರ್ ದಾಸ್ತಾನು ನಿರ್ವಹಣೆ, ಬಫರ್ ಸ್ಟಾಕ್ ಅಂತಂದ್ ಹೇಳ್ತೇವೆ. ಅಂದ್ರ ದರ ಏರಿಳಿತ ತಡೆಯಲು ಸರ್ಕಾರ ಏನ್ ಮಾಡುತ್ತೆ ಅಂತಂದ್ರೆ ಆಹಾರ ದಾಸ್ತಾನು ಇಡುತ್ತೆ ಅಂತಂದ್ ಹೇಳಿ. ಈಗ ಫಾರ್ ಎಕ್ಸಾಂಪಲ್ ಏನ್ ಮಾಡ್ತಾ ಇತ್ತು ಅಂತಂದ್ ಹೇಳಿದ್ರೆ, ಗೋಡಾವನ್ಗಳು ಕಂಡು ಬರ್ತಾವ, ದೊಡ್ಡ ದೊಡ್ಡ ಗೋಡಾವನ್ಗಳು. ಅದ್ರಲ್ಲಿ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಸ್ಟಾಕ್ ಅನ್ನ ಇಟ್ಕೊಂತಾರ, ಬಫರ್ ಸ್ಟಾಕ್ ಅಂತಂದ್ ಹೇಳಿ, ಇಂತಿಷ್ಟು ದಿನದವರೆಗೂ. ಅಂದ್ರ ಅಲ್ಲೇನ ದರ ಏರಿಳಿತದ ಬಗ್ಗೆ ತಡೆಯಲು, ದರ ಏರಿಳಿತ ಆಗ್ಬಾರ್ದು. ಈಗ ಸಡನ್ ಆಗಿ ನಮ್ಮಲ್ಲಿ ಈರುಳ್ಳಿ ಸಿಗಂಗಿಲ್ಲ, ಬೇರೆ ದೇಶದಿಂದ ಈರುಳ್ಳಿ ಬಂದಿಲ್ಲ ಅನ್ಕೊಡ್ರಿ, ಈರುಳ್ಳಿ ಸಿಗಂಗಿಲ್ಲ. ಅವಾಗ ಏನ್ ಮಾಡ್ತಾರ, ಆಲ್ರೆಡಿ ಸ್ಟಾಕ್ ಇರುತ್ತೆ, ಅದನ್ನ ಬಫರ್ ಸ್ಟಾಕ್ ಅಂತಂದ್ ಹೇಳ್ತೀವಿ, ಅದನ್ನ ಯೂಸ್ ಮಾಡ್ಕೊಂತಾರೆ. ಯಾಕಂದ್ರೆ ಸಡನ್ ಆಗಿ ಏರಿಳಿತ ಉಂಟಾಗಬಾರ್ದು ಅಂತಂದ್ ಹೇಳಿ. ದಟ್ಸ್ ಅ ಬಫರ್ ಸ್ಟಾಕ್. ಕರೆಕ್ಟ್ ಆಗೈತೆ. ಮೂಲ ಸೌಕರ್ಯಗಳನ್ನ ಒದಗಿಸೋದು, ನಮ್ಮಲ್ಲಿ ಮೂಲ ಸೌಕರ್ಯಗಳನ್ನ ಒದಗಿಸ್ತಿದ್ದಾರೆ ಕೃಷಿ ಮಾರುಕಟ್ಟೆಗೆ. ಕೃಷಿ ಬೆಳೆಗಳ ಖರೀದಿಯನ್ನ ಮಾಡ್ತಿದ್ದಾರೆ. ಆಮೇಲೆ ಎಲ್ಲಾ ಬೆಳೆಗಳಿಗೆ ಸಹಾಯಧನ ಮಾಡೋದು, ಎಲ್ಲಾ ಬೆಳೆಗಳಿಗೆ ಮಾಡಂಗಿಲ್ಲ, ಕೆಲವೊಂದು ಬೆಳೆಗಳಿಗೆ ಮಾತ್ರ ಆರ್ಥಿಕ ಉತ್ತೇಜನವನ್ನ ನೀಡ್ತಾರೆ, ಎಲ್ಲದಕ್ಕೂ ಮಾಡಂಗಿಲ್ಲ. ಹಂಗಾದ್ರೆ A, B, C ಅನ್ನೋದೇನಂದ್ರೆ ಇಲ್ಲಿ ಕರೆಕ್ಟ್ ಆಗಿರೋ ಆಪ್ಷನ್ಸ್ ಗಳಾಗ್ತಾವ. ಪಾಯಿಂಟ್ ಕ್ಲಿಯರ್? ನೆಕ್ಸ್ಟ್ ನೋಡ್ರಿ, ಕೆಳಗಿನ ಯಾವ ಆರ್ಥಿಕ ತಜ್ಞರ ಜೋಡಿಯು ರಾಷ್ಟ್ರೀಯ ವರಮಾನ ಮತ್ತು ತಲಾ ವರಮಾನಗಳ ಲೆಕ್ಕಾಚಾರದಲ್ಲಿ ಕಾರ್ಯನಿರ್ವಹಿಸಿದಾರ ಅಂತಂದೇಳಿ. ರಾಷ್ಟ್ರೀಯ ವರಮಾನ ಮತ್ತು ತಲಾ ವರಮಾನಗಳ ಬಗ್ಗೆ ಯಾರು ಸ್ಟಡಿ ಮಾಡಿದಾರ ಅಂತಂದೇಳಿ. ಯಾರ್ಯಾರು ಅಂತಂದ್ ಹೇಳಿದ್ರೆ, ದಾದಾಬಾಯಿ ನವರೋಜಿ, ಅದಾದ ನಂತರ ವಿಲಿಯಂ ಡಿಗ್ಬಿ ಅಂತಂದೇಳಿ. ಮಹಾತ್ಮ ಗಾಂಧೀಜಿ, ಲಾಲಾ ಲಜಪತ್ ರಾಯ್ ಇವ್ರು ಬರಂಗಿಲ್ಲ. ಯಾಕಂತಂದ್ ಹೇಳಿದ್ರೆ ಅವ್ರು ಸ್ವಾತಂತ್ರ್ಯ ಹೋರಾಟಗಾರರು. ಇವ್ರು ದಾದಾಬಾಯಿ ನವರೋಜಿ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಡ್ರೇನ್ ಥಿಯರಿ ಅಂತಂದ್ ಹೇಳ್ತೀವಲ್ಲ, ಡ್ರೇನ್ ಥಿಯರಿ. ಸೊ ಎಕನಾಮಿಕ್ಸ್ ಅವರು ಎಕನಾಮಿಕ್ಸ್ ಬಗ್ಗೆ ಏನಂತಂದ್ ಹೇಳಿದ್ರೆ ಅವ್ರು ಮಾಡಿರೋದು. A ಮತ್ತು B ಇಲ್ಲಿ ಕರೆಕ್ಟ್ ಆಗತ್ತ. ಸಂಪತ್ತಿನ ಸೋರಿಕೆ ಸಿದ್ಧಾಂತ ಅಂತಂದ್ ಹೇಳ್ತೀವಲ್ಲ, ನಮ್ಮ ಭಾರತ ದೇಶದಿಂದ ಬ್ರಿಟಿಷರು ಎಷ್ಟು ಲೂಟಿ ಮಾಡಿದ್ರು ಅನ್ನೋದನ್ನ ಹೇಳುತ್ತದು. ನೆಕ್ಸ್ಟ್, ಮಧ್ಯಶಿಲಾಯುಗವನ್ನ ಹೀಗೆಂದು ಕರೆಯುತ್ತಾರೆ. ಮೀಸೋಲಿಥಿಕ್ ಏಜ್ ಅನ್ನ ಏನಂತ ಕರೀತಾರ ಅಂದ್ರ ಸೂಕ್ಷ್ಮ ಶಿಲಾಯುಗ, ಮೈಕ್ರೋಲಿಥಿಕ್ ಏಜ್ ಅಂತಂದ್ ಹೇಳಿ ಕರೀತಾರ. ಮೈಕ್ರೋಲಿಥಿಕ್ ಏಜ್ ಅಂತಂದ್ ಹೇಳಿ. ಸೊ ಇಲ್ಲಿ ಬೇಟೆಯಾಡುವುದು, ಮೀನುಗಾರಿಕೆ ಇವ್ರದ್ದು ಸೊ ಪ್ರಮುಖ ಮೂಲಗಳಾಗಿರ್ತಾವ. ಪ್ರಾಣಿಗಳನ್ನ ಸಾಕ್ತಾ ಇರ್ತಾರ. ಅದಾದ ನಂತರ ನೆಕ್ಸ್ಟ್, ತಾಮ್ರ ಯುಗವನ್ನ ನಾವ್ ಏನಂತ ಕರಿತೀವಿ, ಚಾಲ್ಕೋಲಿಥಿಕ್ ಅಂತಂದ್ ಹೇಳಿ ಕರೀತಾರೆ. ಚಾಲ್ಕೋಲಿಥಿಕ್. ನೆಕ್ಸ್ಟ್ ಕ್ವಶನ್ ನೋಡಿ, ಮಾನವನ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಆಹಾರದ ಹರಿಯುವಿಕೆ ಸರಿಯಾದ ಕ್ರಮವನ್ನ ಬರಿಬೇಕು. ಆಹಾರದ ಹರಿಯುವಿಕೆಯ ಅಂದ್ರೆ ಎಲ್ಲಿಂದ ಎಲ್ಲಿವರೆಗೂ ಹೋಗುತ್ತೆ ಅಂತಂದ್ ಹೇಳಿ. ಸರ್, ಸ್ಟಾರ್ಟ್ ಆಗೋದೆಲ್ಲಿಂದ್ರೆ ಬಾಯಿಯಿಂದ ಸ್ಟಾರ್ಟ್ ಆಗತ್ತೆ, ಸಣ್ಣ ಕರಳು ಬರಂಗಿಲ್ರಿ. ಸೊ ಈ ಆಪ್ಷನ್ ಹೋಯ್ತು. ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಹೊಟ್ಟೆ ಬರಂಗಿಲ್ರಿ. ನೆಕ್ಸ್ಟ್ ಅನ್ನನಾಳ ಬರತ್ರಿ. ಇವೆರಡು ಆಪ್ಷನ್ಸ್ ಗಳು ಹೋದ್ವು. ನೆಕ್ಸ್ಟ್ ಹೊಟ್ಟೆ ಬರತ್ರಿ. ಹೊಟ್ಟೆ ಬಂದ ನಂತರ ನೆಕ್ಸ್ಟ್ ಏನಂತಂದ್ರೆ ಸಣ್ಣ ಕರಳು ಬರುತ್ತೆ, ದೊಡ್ಡ ಕರಳು ಲಾಸ್ಟ್ ಗೆ. ಅಂದ್ರೆ ಆಪ್ಷನ್ 4 ಏನಂದ್ರೆ ಕರೆಕ್ಟ್ ಆಗತ್ತೆ. ಬಾಯಿಯಲ್ಲಿ ಆಹಾರ ಜಗಿಯಲ್ಪಟ್ಟು ಏನಂತಂದ್ ಹೇಳಿದ್ರ ಯಾವುದ್ರ ಜೊತೆಗೆ, ಲಾಲಾರಸದೊಂದಿಗೆ. ಲಾವಾರಸ ಅಲ್ಲ, ಲಾವಾರಸ ಜ್ವಾಲಾಮುಖಿಯಿಂದ ಬರೋ ಸುಟ್ಟು ಹೋಗುತ್ತೈತೆ ಅದು. ಲಾಲಾರಸ ಜೊತೆಗೆ ಮಿಕ್ಸ್ ಆಗಿ ಉಂಡೆ ತರ ಆಗ್ಬಿಟ್ಟು ಏನಂತಂದ್ ಹೇಳಿದ್ರ ಅನ್ನನಾಳದ ಮುಖಾಂತರ ಕೆಳಗಡೆ ಹೋಗುತ್ತಾ, ಸ್ಲೋ ಆಗಿ ಕೆಳಗಡೆ ಹೋಗ್ತಾ ಹೋಗ್ತಾ ಏನಂತಂದ್ ಹೇಳಿದ್ರೆ ಜಠರದೊಳಗಡೆ, ಹೊಟ್ಟೆ ಒಳಗಡೆ ಏನಂತಂದ್ ಹೇಳಿದ್ರೆ ಜಠರಲ್ಲಿ HCl ಬಿಡುಗಡೆ ಆಗತ್ತೆ, ಹೈಡ್ರೋಕ್ಲೋರಿಕ್ ಅಸಿಡ್. ಇದು ಬಿಡುಗಡೆ ಆಗೋದ್ರಿಂದ ಅದರಲ್ಲಿರೋ ಬ್ಯಾಕ್ಟೀರಿಯಾಗಳಾಗಿರ್ಬೋದು, ತುಂಬಾ ಗಟ್ಟಿಯಾದ ವಸ್ತುಗಳು ಮೃದು ಆಗ್ತಾವ. ಆಮೇಲೆ ನೆಕ್ಸ್ಟ್ ಇದೇನಾಗತ್ತ, ಇನ್ನು ಕೆಲವೊಂದು ರೆನಿನು, ಪೆಪ್ಸಿನು ಇವೆಲ್ಲ ಬಿಡುಗಡೆ ಆಗ್ತಾವ. ಸೊ ಆಹಾರ ಏನಂತಂದ್ ಹೇಳಿದ್ರೆ ಸ್ವಲ್ಪ ಸಣ್ಣ ಆಗತ್ತ. ಆ ಸಣ್ಣ ಆಗಿರುವಂತಹ ಆಹಾರ ಎಲ್ಲಿ ಹೋಗುತ್ತೆ, ಸಣ್ಣ ಕರಳಿನಲ್ಲಿ ಹೋಗುತ್ತೆ. ಸಣ್ಣ ಕರಳಿನಲ್ಲಿರುವಂತಹ ವಿಲ್ಲೈ ಅನ್ನೋ ಒಂದು ಫಿಂಗರ್ ಲೈಕ್ ಸ್ಟ್ರಕ್ಚರ್ ಏನಿರ್ತಾವಲ್ಲ, ವಿಲ್ಲೈಗಳು, ಇವೇನ್ ಮಾಡ್ತಾವ ಅಂದ್ರ ಆಹಾರದ ಕಣಗಳನ್ನ, ವಿಟಮಿನ್ಸ್ ಗಳನ್ನ, ಕಾರ್ಬೋಹೈಡ್ರೇಟ್ಸ್ ಗಳನ್ನ, ಇವನ್ನೆಲ್ಲವನ್ನ, ಪೋಷಕಾಂಶಗಳನ್ನ ಹೀರ್ಕೊಳ್ತಾವ. ಹೀರ್ಕೊಂಡ್ ಏನ್ ಮಾಡ್ತಾವ, ರಕ್ತದಲ್ಲಿ ಬಿಡುಗಡೆ ಮಾಡ್ತಾವ. ಅದನ್ನ ನಾವೇನಂತ ಕರಿತೀವಿ, ಗ್ಲೂಕೋಸ್ ಅಂತಂದ್ ಹೇಳಿ ಕರಿತೀವಿ. ಪಾಯಿಂಟ್ ಕ್ಲಿಯರ್? ಅದೇನಾಗತ್ತೆ, ಎಲ್ಲಿ ಹೋಗುತ್ತೆ, ಅದು ಸೆಲ್ಸ್ ಗಳಿಗೆ ಹೋಗುತ್ತೆ. ಸೆಲ್ಸ್ ಗಳಲ್ಲಿರೋದ್ರಲ್ಲಿ ಎಲ್ಲಿ ಹೋಗುತ್ತೆ,
ಮೈಟೋಕಾಂಡ್ರಿಯಾಕ್ ಹೋಗುತ್ತ. ಮೈಟೋಕಾಂಡ್ರಿಯಾ ಏನ್ ಮಾಡುತ್ತೆ, ಬಂದಿರುವಂತಹ ಗಾಳಿಯನ್ನ, ಏನ್ ಉಸಿರಾಡುವಾಗ ಬಂದಿರುತ್ತ ಆ ಗಾಳಿಯನ್ನ ಯೂಸ್ ಮಾಡ್ಕೊಂಡು ಈ ಗ್ಲೂಕೋಸ್ ಅನ್ನ ಯೂಸ್ ಮಾಡ್ಕೊಂಡು ಶಕ್ತಿಯನ್ನ ಬಿಡುಗಡೆ ಮಾಡುತ್ತ. ಸೊ ಅದಕ್ಕೋಸ್ಕರ ಮೈಟೋಕಾಂಡ್ರಿಯಾವನ್ನ ನಾವು ಏನಂತ ಕರಿತೀವಿ, ಪವರ್ ಹೌಸ್ ಆಫ್ ದಿ ಶೆಲ್ ಅಂತಂದ ಹೇಳಿ ಕರಿತೀವಿ, ಶಕ್ತಿ ಉತ್ಪಾದನಾ ಕೇಂದ್ರ. ಅದ್ರ ಜೊತೆಗೆ ಏನ್ ಬಿಡುಗಡೆ ಆಗತ್ತ, ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗತ್ತ. ಇದು ಮತ್ತೆ ರಿಟರ್ನ್ ಶ್ವಾಸಕೋಶಗಳು ಹೋಗಿ ಮತ್ತೆ ಬಾಯಿ ಮೂಗಿಂದ ಹೊರಗಡೆ ಬರುತ್ತೆ. ಟೋಟಲ್ ಪ್ರೊಸೆಸ್ ನೋಡ್ರಿ, ನಾವು ಸೈನ್ಸ್ ಮುಗಿಸ್ಬಿಟ್ವಿ. ಕೆಳಗಿನ ಯಾವ ಗುಂಪಿನ ಬೆಳೆಗಳು ರಬಿ ಬೇಸಾಯಕ್ಕೆ ಸೂಕ್ತವಾಗಿದಾವ ಅಂತಂದೇಳಿ. ರಬಿ ಬೇಸಾಯ ಅಂತಂದ್ರೆ ಏನು ಕ್ವಶನ್ ಕೇಳಿದಾರೆ. ರಬಿ ಬೇಸಾಯ ಅಂತಂದ ಹೇಳಿದ್ರ ಚಳಿಗಾಲದಲ್ಲಿ ಬಿತ್ತುವಂತಹ ಬೆಳೆಗಳು. ಚಳಿಗಾಲದ ಟೈಮ್ ಅಲ್ಲಿ, ಚಳಿಗಾಲದ ಟೈಮ್ ಯಾವಾಗ ಯಾವಾಗ ಬರುತ್ತ ನೋಡ್ರಿ, ಅಕ್ಟೋಬರ್ ನವೆಂಬರ್ ಅಲ್ಲಿ ಬಿತ್ತನೆ ಮಾಡ್ತಾರ. ಅಕ್ಟೋಬರ್ ನವೆಂಬರ್ ಅಲ್ಲಿ ಬಿತ್ತನೆ ಮಾಡಿ ನೆಕ್ಸ್ಟ್ ಅದನ್ನ ಮಾರ್ಚ್ ಏಪ್ರಿಲ್ ಅಲ್ಲಿ ಏನ್ ಮಾಡ್ತಾರ ಅಂದ್ರೆ ಕಟಾವು ಮಾಡ್ತಾರ. ಅಕ್ಟೋಬರ್ ನವೆಂಬರ್ ಅಲ್ಲಿ ಬಿತ್ತನೆ ಮಾಡಿ ಮಾರ್ಚ್ ಏಪ್ರಿಲ್ ಅಲ್ಲಿ ಕಟಾವು ಮಾಡ್ತಾರ. ಸೊ ಇದಕ್ಕೆ ಏನ್ ಬೇಕೋ ಆ ಟೈಮಲ್ಲಿ ಕಡಿಮೆ ಉಷ್ಣಾಂಶ ಇರುತ್ತೆ. ಕಡಿಮೆ ಉಷ್ಣಾಂಶ ಇರುವಂತಹ ಬೇಕಾಗುವಂತಹ ಬೆಳೆಗಳನ್ನ ಬೆಳಿತಾರ. ಆ ಬೆಳೆಗಳು ಯಾವ್ಯಾವು, ಆಲ್ಮೋಸ್ಟ್ ಏನಂತಂದ್ರೆ ಗೋಧಿ ಆಗಿರ್ಬೋದು, ಆಮೇಲೆ ಬಾರ್ಲಿ ಆಗಿರ್ಬೋದು, ಸಾಸಿವೆ. ಸೆಕೆಂಡ್ ಒನ್ ನೋಡ್ರಿ, ಹತ್ತಿ, ಬಾರ್ಲಿ, ಆಲೂಗಡ್ಡೆ ಇವುಗಳನ್ನೆಲ್ಲ ಬೆಳಿತಾರ. ಕ್ಲಿಯರ್ ಪಾಯಿಂಟ್. ಅದಾದ ನಂತರ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಇನ್ನೊಂದ್ ಬರುತ್ತ, ಹತ್ತಿಯನ್ನ ಎರಡು ಕಡೆ ಬೆಳಿತಾರೆ. ಇವನ್ ಅದನ್ನ ಖಾರಿಫ್ ಬೆಳೆ ಅಂತಾನು ಕರೀತಾರ. ಸೊ ಅದನ್ನ ಎರಡು ಟೈಮ್, ಮಳೆಗಾಲದಲ್ಲೂ ಬೆಳಿತಾರ, ಚಳಿಗಾಲದಲ್ಲೂ ಬೆಳಿತಾರ, ಎರಡು ಟೈಮ್ ಬೆಳಿತಾರ. ಬಟ್ ಎರಡನೇ ಆಪ್ಷನ್ ಇಲ್ಲಿ ಕರೆಕ್ಟ್ ಆಗತ್ತೆ, ಉಳಿದದ್ ಯಾವ ಬರಂಗಿಲ್ಲ. ಅದಾದ ನಂತರ ನೆಕ್ಸ್ಟ್ ಇಂಪಾರ್ಟೆಂಟ್ ನೋಡ್ರಿ, ಹತ್ತಿಯನ್ನ ಯಾವ ಬೆಳಿತಾರ ಅಂದ್ರ ಬ್ಲ್ಯಾಕ್ ಸಾಯಿಲ್ ಇದ್ದಲ್ಲಿ. ಅದು ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ, ಮಧ್ಯಪ್ರದೇಶದಲ್ಲಿ ಜಾಸ್ತಿ ಬೆಳಿತಾರ. ಸೊ ಹತ್ತಿಗೆ ಬೆಳೆಯುವುದು ಸೂಕ್ತವಾಗಿರುವಂತಹ ಒಂದು ಸಾಯಿಲ್ ಯಾವ್ದಂತಂದ ಹೇಳಿದ್ರ ಬ್ಲ್ಯಾಕ್ ಸಾಯಿಲ್ ಅಂತಂದ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಈ ಕೆಳಗಿನವುಗಳಲ್ಲಿ ಯಾವುವು ಭಾರತ ಸಂವಿಧಾನದ ಸಂಯುಕ್ತ ವ್ಯವಸ್ಥೆ ಫೆಡರಲ್ ಸಿಸ್ಟಮ್ ನ ಲಕ್ಷಣಗಳಲ್ಲ ಅಂತಂದೇಳಿ. ಇಲ್ಲಿ ನೋಡ್ರಿ, ಫೆಡರಲ್ ಸಿಸ್ಟಮ್ ಸಂಯುಕ್ತ ವ್ಯವಸ್ಥೆ ಅಂತಂದ ಹೇಳಿದ್ರ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಸಂವಿಧಾನದ ಪಾರಮ್ಯತೆ ಇರುತ್ತೆ ಅಂತಂದೇಳಿ. ಸಂವಿಧಾನದ ಪಾರಮ್ಯತೆ ಅಂದ್ರೆ ಇದು ಸಂಯುಕ್ತ ವ್ಯವಸ್ಥೆಯ ಮುಖ್ಯ ಲಕ್ಷಣ ಆಗೈತೆ. ಸಂವಿಧಾನ ಇರಬೇಕು, ಸಂವಿಧಾನ ಎಲ್ರಿಗೂ ಸೇಮ್, ಇವನ್ ರಾಜ್ಯಗಳಿಗೂ ಕೂಡ. ಅದಾದ ನಂತರ ನೆಕ್ಸ್ಟ್ ದ್ವಿಸದನ ಶಾಸಕಾಂಗ ಇರಬೇಕು. ನೋಡ್ರಿ, ಇದು ಸೆಂಟ್ರಲ್ ಒಳಗಡೆ ಏನ್ ಬರುತ್ತ, ಲೋಕಸಭಾ, ರಾಜ್ಯಸಭಾ ಅಂತಂದ್ ಬರುತ್ತ. ಆಮೇಲೆ ಎಲ್ಲಾ ಸ್ಟೇಟ್ ಗಳಲ್ಲಿ ಏನ್ ಬರುತ್ತ, ವಿಧಾನ ಪರಿಷತ್, ವಿಧಾನಸಭೆ ಬರುತ್ತ. ಅವ್ರು ತಗೋಬಹುದು, ಮಾಡ್ಬೋದು. ಅಂದ್ರೆ ವಿಧಾನ ಪರಿಷತ್ ಇರ್ಬೋದು, ಇರ್ಲಿಕ್ಕಿಲ್ಲ, ಅದು ಅವ್ರಿಗೆ ಬಿಟ್ಟಿದ್ದು. ಸೊ ಅದನ್ನ ಏನ್ ಮಾಡ್ಬೇಕಂತಂದ್ರೆ ಪಾರ್ಲಿಮೆಂಟ್ ಪರ್ಮಿಷನ್ ತಗೊಂಡು ಹೌದು ವಿಧಾನ ಪರಿಷತ್ತನ್ನ ಅವ್ರು ನಿರ್ಮಾಣ ಮಾಡ್ಕೋಬಹುದು. ಸೊ ಈ ತರ ದ್ವಿಸದನ ಬರುತ್ತೆ. ಇವೆರಡೂ ಏನಂತಂದ್ರೆ ಆಪ್ಷನ್ಸ್ ಗಳು ಕರೆಕ್ಟ್ ಇದಾವ. ಅದನ್ನ ಬಿಟ್ರೆ ನೆಕ್ಸ್ಟ್ ಅಖಿಲ ಭಾರತ ಸೇವೆಗಳು ಅಂತಂದ ಹೇಳ್ತೀವಿ. IAS, IPS ಇವೆಲ್ಲ ಏನಂತಂದ್ರೆ ಸೆಂಟ್ರಲ್ ಮಾತ್ರ ಸಂಬಂಧಪಟ್ಟಿದ್ದು. ಆಮೇಲೆ ಏಕ ನಾಗರಿಕತ್ವ ಇಡೀ ಇಂಡಿಯಾಕ್ ಸಂಬಂಧಪಟ್ಟಿದ್ದಷ್ಟ, ಇಡೀ ಇಂಡಿಯಾಕ್ ಸಂಬಂಧಪಟ್ಟಿದ್ದು. ಇದು ಸ್ಟೇಟ್ ಗೆಲ್ಲ ಬರಂಗಿಲ್ಲ. ಈಗ ನೋಡ್ರಿ, ಅಮೆರಿಕಾದವ್ರ ತರ ಉತ್ತರ ಅಮೆರಿಕಾದ ಒಂದ್ ಸಿಟಿಜನ್ಶಿಪ್ ಇದ್ರ ಕೆನಡಾದಿರುತ್ತ. ಅದಾದ ನಂತರ USA, ಸಾರಿ, ಈಗ USA ತಗೊಳ್ರಿ, USA ತಗೊಂಡ್ರೆ ಅದ್ರಲ್ಲಿ ಮತ್ತೆ ಸ್ಟೇಟ್ ಗಳು ಬರ್ತಾವ. ಆಯಾ ಸ್ಟೇಟ್ ಗಳು ಸಪರೇಟ್ ಸಿಟಿಜನ್ಶಿಪ್ ಬರುತ್ತೆ. ಆ ತರ ಎಲ್ಲ ಇಲ್ಲ ನಮ್ಮಲ್ಲಿ. ಸೊ ಅಖಂಡವಾಗಿ ಏನಂತಂದ್ರೆ ನಾವು ಭಾರತದ ಪ್ರಜೆಗಳು, ಏಕ ನಾಗರಿಕತ್ವ ಅಂತಂದ ಹೇಳ್ತೀವಿ. ಸೊ ಅದಕ್ಕೋಸ್ಕರ A ಮತ್ತು D ಮಾತ್ರ ಇಲ್ಲಿ ಏನಂತಂದ ಹೇಳಿದ್ರ ಸಂಯುಕ್ತ ವ್ಯವಸ್ಥೆಯ ಲಕ್ಷಣಗಳಾಗಿದಾವ. ಅಂದ್ರ ನಮ್ದು ಆನ್ಸರ್ ಏನ್ ಬರುತ್ತೆ ಇಲ್ಲಿ, B ಅಲ್ಲ, ಅದಾದ ನಂತರ C ಅಲ್ಲ ಅಂತಂದೇಳಿ. ಅಂದ್ರೆ ನಮ್ದು ಆಪ್ಷನ್ ಎರಡನೇದು ಬಿ ಮತ್ತು ಸಿ ಮಾತ್ರ ಏನಂತಂದ್ರೆ ಫೆಡರಲ್ ಸಿಸ್ಟಮ್ ಲಕ್ಷಣಗಳಲ್ಲ ಅಂತಂದ ಹೇಳಿ ಬರುತ್ತೆ. ಅದೇ ತರ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಏನಾಯ್ತಂತಂದ ಹೇಳಿದ್ರೆ ವಲಯ ಮಂಡಳಿಗೆ, ಜೋನಲ್ ಕೌನ್ಸಿಲ್ಗೆ ಸಂಬಂಧಪಟ್ಟಿರುವಂತಹ ಒಂದು ಹೇಳಿಕೆಯಾಗೈತೆ. ಜೋನಲ್ ಕೌನ್ಸಿಲ್ಸ್ ಗಳಂದ್ರೆ ಏನು? ಜೋನಲ್ ಕೌನ್ಸಿಲ್ಸ್ ಗಳೇನಂತಂದ ಹೇಳಿದ್ರೆ ಇವು ಸಂವಿಧಾನಾತ್ಮಕ ಸಂಸ್ಥೆಗಳಲ್ಲ. ಓಕೆ, ಕೇಂದ್ರ ಗೃಹ ಮಂತ್ರಿಯ ವಲಯ ಮಂಡಳಿಗಳಿಗೆ ಅಂದ್ರೆ ಜೋನಲ್ ಕೌನ್ಸಿಲ್ಸ್ ಗಳಿಗೆ ಯಾರು ಅಧ್ಯಕ್ಷರಾಗಿರ್ತಾರ? ಕೇಂದ್ರ ಗೃಹ ಮಂತ್ರಿ. ಓಕೆ, ಸಂಸತ್ತಿನ ಕಾಯ್ದೆಯ ಮೂಲಕ ಅವುಗಳ ರಚನೆ ಆಗೈತೆ. ಓಕೆ, ಪ್ರಧಾನ ಮಂತ್ರಿಗಳು ವಲಯ ಮಂಡಳಿಗಳ ಅಧ್ಯಕ್ಷರಾಗಿರ್ತಾರ. ಪ್ರಧಾನ ಮಂತ್ರಿ ಜೋನಲ್ ಕೌನ್ಸಿಲ್, ಪ್ರಧಾನ ಮಂತ್ರಿ ಬರೋದೇ ಇಲ್ಲ. ಪ್ರಧಾನ ಮಂತ್ರಿ ಮೇನ್ ಅವರು ಕ್ಯಾಬಿನೆಟ್ ಹೆಡ್ ಇರ್ತಾರ, ಪ್ರಧಾನ ಮಂತ್ರಿ ಅವ್ರು ಬರಂಗಿಲ್ಲ. ಸೊ ಆಪ್ಷನ್ 4 ರಾಂಗ್ ಆಗುತ್ತ. ಉಳಿದದ್ದೆಲ್ಲ ಏನಂತಂದ್ರೆ ಕರೆಕ್ಟ್ ಇದಾವ. ನಮ್ದು ಆನ್ಸರ್ ಏನು? ಆಪ್ಷನ್ 4 ಅಂತಂದ ಹೇಳ್ತೀವಿ. ಸೊ ಸಂವಿಧಾನಾತ್ಮಕ ಸಂಸ್ಥೆಗಳಲ್ಲ. ಇದಕ್ಕೆ ಹೆಡ್ ಯಾರು ಇರ್ತಾರ ಅಂದ್ರೆ ಯೂನಿಯನ್ ಹೋಮ್ ಮಿನಿಸ್ಟರ್, ಕೇಂದ್ರ ಗೃಹ ಮಂತ್ರಿಗಳು ಇದಕ್ಕೆ ಹೆಡ್ ಆಗಿರ್ತಾರ. ಈ ಮಂಡಳಿಗಳು ರಾಜ್ಯಾಂಗಬದ್ಧ ಸಂಸ್ಥೆಗಳ, ಕೇವಲ ಶಾಸನಬದ್ಧ ಸಂಸ್ಥೆಗಳು ಅಂತಂದ ಹೇಳ್ತೀವಿ.
ಇವೆಲ್ಲ ಏನಂತಂದ್ ಹೇಳಿದ್ರ ಶಾಸನಬದ್ಧ ಸಂಸ್ಥೆಗಳಂತಂದ್ ಹೇಳ್ತೀವಿ. ಇವು ಯಾವಾಗ ರಚನೆ ಆಗ್ತಾವ ಅಂತಂದ್ ಹೇಳಿದ್ರ 1956 ರಾಜ್ಯ ಪುನರ್ವಿಂಗಡನಾ ಕಾಯ್ದೆಯ ಮೂಲಕ ರಚನೆ ಆದವು ಇವು. 1956 ರಾಜ್ಯ ಪುನರ್ವಿಂಗಡಣೆ ಕಾಯ್ದೆಯ ಮುಖಾಂತರ ಜೋನಲ್ ಕೌನ್ಸಿಲ್ಸ್ ಗಳು ರಚನೆ ಆಗ್ತಾವ. ಇವುಗಳನ್ನ ನೀವು ಪ್ರಾಪರ್ ಆಗಿ ನೆನ್ಪಿಟ್ಕೋಬೇಕು. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಉಚಿತ ಕಾನೂನು ಸೇವೆಯನ್ನ ಪಡೆಯಲು ಅರ್ಹರಾದವರು ಯಾರು ಅಂತಂದೇಳಿ. ಯಾರ್ಯಾರು ಅರ್ಹರಾಗ್ತಾರೆ ಉಚಿತ ಕಾನೂನನ್ನು ಪಡೆಯೋಕೆ? ಮಹಿಳೆಯರು, ಮಕ್ಕಳು ಉಚಿತವಾಗಿ ಪಡಿಬಹುದು ಉಚಿತ ಕಾನೂನು ವ್ಯವಸ್ಥೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರು ಪಡಿಬಹುದು ಉಚಿತವಾಗಿ. ಎಸ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಪುರುಷರು, ಮಹಿಳೆಯರು, ಮಕ್ಕಳು ಅಂತಂದೇಳಿ. ಎಸ್, ಇಲ್ಲಿ ಏನ್ ಬರುತ್ತೆ ಅಂತಂದ್ರೆ ಕೆಲಸಗಾರರು ಅಂತಂದ್ ಹೇಳಿ ಬಂದ್ರ ಇಲ್ಲಿ ಆದಾಯದ ಮೇಲೆ ಡಿಪೆಂಡ್ ಆಗಿರುತ್ತ. ಆದಾಯ ಇಂತಿಷ್ಟು ಆದಾಯ ಇತ್ತು ಅಂತಂದ್ ಹೇಳಿದ್ರೆ ಅವ್ರಿಗೆ ಮಾತ್ರ ಉಚಿತ, ಉಳ್ದವ್ರೆಲ್ಲ ಏನಂದ್ರೆ ಪೇ ಮಾಡ್ಬೇಕು ಅಂತಂದೇಳಿ. ನೆಕ್ಸ್ಟ್ ಪುರುಷರು, ಮಹಿಳೆಯರು ಅಂತ ಬಂದ್ರೆ ಇಲ್ಲಿ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಇಲ್ಲೂ ಕೂಡ ಪುರುಷರು ಬಂದ್ರ ಬಡತನ ರೇಖೆ ಅಂತಂದ್ ಹೇಳಿ ಬರುತ್ತೆ. ಬಡತನ ರೇಖೆಗಿಂತ ಕಮ್ಮಿ ಇದ್ರು ಮಾತ್ರ ಅವರಿಗೆ ಉಚಿತ ಕಾನೂನು ಸಿಗುತ್ತೆ, ಇಲ್ಲ ಅಂತಂದ್ ಹೇಳಿದ್ರೆ ಪೇ ಮಾಡ್ಬೇಕಾಗತ್ತೆ ಅಂತಂದ್ ಹೇಳಿ. ಇಲ್ಲಿ ಫುಲ್ ಫ್ರೀ ಆಗಿ ಸೇವೆಯನ್ನ ಪಡೆಯೋರು ಯಾರಂತಂದ್ ಹೇಳಿದ್ರೆ ಎ ಮತ್ತು ಬಿ ಮಾತ್ರ. ಎ ಮತ್ತು ಬಿ ಮಾತ್ರ ಅಂತಂದೇಳಿ 100% ಆಗಿ. ನೆಕ್ಸ್ಟ್, ಕುಶಾನರ ಅರಸರ ಆಳ್ವಿಕೆಯ ಸರಿಯಾದ ಕಾಲಕ್ರಮವನ್ನ ಬರಿಬೇಕು ಅಂತಂದೇಳಿ. ಹಂಗಾದ್ರೆ ಇಲ್ಲಿ ಯಾರ್ಯಾರು ಬರ್ತಾರ ನೋಡ್ರಿ, ವಿಮ್ ಕಡ್ಪಸಿಸ್, ಕುಜಲ್ ಕಡ್ಪಸಿಸ್, ಕನಿಷ್ಕ 3 ಜನ ಇದಾರ. ಇಲ್ಲಿ ಕನಿಷ್ಕ ಏನಂತಂದ್ ಹೇಳಿದ್ರೆ ಕೊನೆಯದಾಗಿ ಬರ್ತಾನ. ಕನಿಷ್ಕ ಏನಂತಂದ್ ಹೇಳಿದ್ರೆ ಕೊನೆಯದಾಗಿ ಬರ್ತಾನ. ಈ ಎರಡು ಇಂಪಾರ್ಟೆಂಟ್. ಉಳಿದದ್ದು 2 ಆಪ್ಷನ್ಸ್ ಗಳನ್ನ ನಾವು ತೆಗೆದು ಹಾಕ್ಬೋದು. ಅದಾದ ನಂತರ ವಿಮ್ ಕಡ್ಪಸಿಸ್ ಬರಂಗಿಲ್ಲ ಫಸ್ಟ್ ಗೆ, ಮೊದಲು ಕುಜಲ್ ಕಡ್ಪಸಿಸ್ ಬರ್ತಾನ. ಅಂದ್ರೆ ಆಪ್ಷನ್ 2 ಕರೆಕ್ಟ್. ಸ್ಥಾಪಕ ಯಾರಂತಂದ್ ಹೇಳಿದ್ರೆ ಕುಜಲ್ ಕಡ್ಫಿಸಿಸ್. ಅದಾದ ನಂತರ ಅವನ ಮಗ ಬರ್ತಾನ ವಿಮ್ ಕಡ್ಫಿಸಿಸ್ ಅಂತಂದ್ ಹೇಳಿ. ಇವ್ರ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರ ಬಂಗಾರದ ನಾಣ್ಯಗಳನ್ನ ಜಾರಿಗೆ ತಗೊಂಡ್ ಬರ್ತಾರ. ನಮ್ಮ ಭಾರತ ದೇಶದಲ್ಲಿ ಮೊದಲ ಬಾರಿಗೆ ಬಂಗಾರದ ನಾಣ್ಯಗಳನ್ನ ಜಾರಿಗೆ ತಂದಂತಹ ವ್ಯಕ್ತಿ ಯಾರಂತಂದ್ ಹೇಳಿದ್ರ ವಿಮ್ ಕಡ್ಫಿಸಿಸ್. ಅದಾದ ನಂತರ ನೆಕ್ಸ್ಟ್ ಬರೋನೆ ಯಾರಂತಂದ್ ಹೇಳಿದ್ರ ಕನಿಷ್ಕ ಅಂತಂದ್ ಹೇಳ್ತೀವಿ. ಈ ಕನಿಷ್ಕನನ್ನ ನಾವು 2ನೇ ಅಶೋಕ ಅಂತ ಕರಿತೀವಿ. ರೀಸನ್ ಯಾಕಂತಂದ್ ಹೇಳಿದ್ರ ಅವರು ಬೌದ್ಧ ಧರ್ಮವನ್ನ ಮತ್ತೆ ಹೆಚ್ಚಿಗೆ ಪ್ರಚಾರ ಮಾಡಿದ್ದಕ್ಕೆ. ಆಮೇಲೆ 4ನೇ ಬೌದ್ಧ ಸಮ್ಮೇಳನವನ್ನ ಬುದ್ಧಿಸ್ಟ್ ಕೌನ್ಸಿಲ್ ಅನ್ನ ಏನ್ ಮಾಡ್ತಾರಂದ್ರ ಇವರು ಕಂಡಕ್ಟ್ ಮಾಡ್ತಾರ. ಕನಿಷ್ಕ ಯಾವಾಗ ಅಂತಂದ್ ಹೇಳಿದ್ರೆ ಕ್ರಿಸ್ತಶಕ 100 ಒಳಗಡೆ. ಅದು ಎಲ್ಲಿ ಅಂತ ಕಾಶ್ಮೀರದ ಕುಂಡಲಿವನದಲ್ಲಿ. ಕಾಶ್ಮೀರದ ಕುಂಡಲಿವನದಲ್ಲಿ ಇವರು 4ನೇ ಬುದ್ಧ ಸಮ್ಮೇಳನವನ್ನ ಕೈಗೊಳ್ತಾರ. ಈ ಪಾಯಿಂಟ್ಸ್ ಗಳು ನೆನ್ಪಿಟ್ಕೊಳ್ರಿ. ಈ ಟೈಮ್ ಅಲ್ಲೇ ಏನಾಗತ್ತಂತಂದ್ ಹೇಳಿದ್ರ ಈ ಟೈಮ್ ಒಳಗಡೆ ಬುದ್ಧರು, ಇದು ಬೌದ್ಧ ಕೌನ್ಸಿಲ್ ಏನ್ ನಡೆಯುತ್ತಲ್ಲ ಆ ಟೈಮ್ ಅಲ್ಲಿ ಬುದ್ಧ ಜನಾಂಗದವರು ಆ ಮತದವ್ರು ಏನಾಗ್ತಾರ ಅಂತಂದ್ ಹೇಳಿದ್ರೆ 2 ಭಾಗಗಳಾಗಿ ಒಡೆದು ಹೋಗ್ತಾರ. ಯಾರ್ಯಾರಾಗಿ? ಹೀನಾಯಾನ ಮತ್ತು ಮಹಾಯಾನ ಅಂತಂದೇಳಿ. ಹೀನಾಯಾನ ಮತ್ತು ಮಹಾಯಾನ ಅಂತಂದೇಳಿ 2 ಪಂಗಡಗಳಾಗಿ ಒಡೆದು ಹೋಗ್ತಾರ. ಯಾವಾಗ? ಕ್ರಿಸ್ತಶಕ 100ರಲ್ಲಿ 4ನೇ ಬೌದ್ಧ ಸಮ್ಮೇಳನ ಟೈಮ್ ಒಳಗ. ಇಲ್ಲಿ ನೋಡ್ರಿ, ಸರಿಯಾದ ಜೋಡಣೆಯನ್ನ ಗುರುತಿಸ್ಬೇಕಂತಂದೇಳಿ ನರ್ಮದಾ ನದಿ ಕಣಿವೆ ಸಂಶೋಧನೆ ಮಾಡಿದವ್ರು ಯಾರಂದ್ರೆ ಎ.ಕೆ. ಮುಖರ್ಜಿ ಅವರು. ಅದಾದ ನಂತರ ದಾಮೋದರ್ ಕಣಿವೆಯನ್ನ ಇದು ಮಾಡಿದವರು, ಸಂಶೋಧನೆ ಮಾಡಿದವರು ಆರ್.ವಿ. ಜೋಶಿ ಅಂತಂದ್ ಹೇಳ್ತೀವಿ. ಆಮೇಲೆ ಜಾಲಹಳ್ಳಿಯನ್ನ ಜೆ.ಎಚ್. ಗೋರ್ಡನ್, ಆಮೇಲೆ ತಿರುವನ್ವೆಲ್ಲಿಯನ್ನ ಆರ್.ಜೆ. ಶರ್ಮಾ. ಇದು ಕರೆಕ್ಟ್ ಆಗೈತೆ. ಇವ್ರು ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಪರ್ಟಿಕ್ಯುಲರ್ ತಾಣಗಳನ್ನ ಇವ್ರು ಸಂಶೋಧನೆ ಮಾಡ್ತಾರ. ಆಮೇಲೆ ಇನ್ನೊಂದು ಕ್ವಶನ್ ಕೇಳ್ಬೋದು ನಿಮ್ಗೆ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಒಳಗಡೆ ಯಾವ್ಯಾವ ಸ್ಥಳಗಳು ಯಾರ್ಯಾರು ಕಂಡು ಹಿಡಿದ್ರು ಅಂತಂದ್ ಹೇಳಿ ನಿಮ್ಗೆ ಕ್ವಶನ್ ಬರ್ಬೋದು. ಅವುಗಳನ್ನ ನೋಡ್ಕೊಡ್ರಿ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಈ ಕೆಳಗಿನವುಗಳಲ್ಲಿ ತಪ್ಪಾದ ಜೋಡಿಯನ್ನ ನಾವು ನೋಡ್ಕೋಬೇಕು. ಟಾಲೆಮಿ ಜಿಯೋಗ್ರಫಿ. ಇಲ್ಲಿ ನೋಡ್ರಿ, ಇದ್ ನಾವು ನೋಡ್ಕೊಳ್ಳೋಣ. ಪ್ಲೇನಿ ನ್ಯಾಚುರಲ್ ಹಿಸ್ಟೋರಿಯಾ ಅಂತಂದ್ ಹೇಳಿ. ಇವೆರಡು ಏನಂತಂದ್ ಹೇಳಿದ್ರೆ ಇವನ್ ಈ ತರ ಬ್ರಾಕೆಟ್ ಒಳಗಡ್ನು ಕೊಟ್ಟಿದ್ದಾರೆ, ಇಂಗ್ಲಿಷ್ ಒಳಗಡ್ನು ಕೊಟ್ಟಿದ್ದಾರೆ. ಅಂದ್ರೆ ಅವೇನಂದ್ರೆ ಆಲ್ಮೋಸ್ಟ್ 100% ಕರೆಕ್ಟ್ ಆಗಿರುತ್ತೆ. ಆಮೇಲೆ ಮೆಗಸ್ತನಿಸ್ ಇಂಡಿಕಾ ಗ್ರಂಥವನ್ನ ಬರೀತಾರೆ. ಈ ಇಂಡಿಕಾ ಗ್ರಂಥ ಏನ್ ಹೇಳತ್ತಂದ್ರೆ ಯಾವ ನಗರದ ಆಡಳಿತದ ಬಗ್ಗೆ ಹೇಳುತ್ತ? ಪಾಟಲಿಪುತ್ರ ನಗರದ ಆಡಳಿತದ ಬಗ್ಗೆ ಹೇಳುತ್ತ. ಯಾವಾಗಿನ ಕಾಲದಲ್ಲಿ? ಚಂದ್ರಗುಪ್ತ ಮೌರ್ಯ ಇದ್ದಾಗ. ಆಮೇಲೆ ಅಭಿಜ್ಞಾನ ಶಾಕುಂತಲ, ಇದು ರಾಂಗ್. ಇದು ಪದ ಜೋಡಿ. ಅಭಿಜ್ಞಾನ ಶಾಕುಂತಲವನ್ನ ಬಳದವ್ರು ಯಾರಂತಂದ್ರೆ ಅದ್ರ ಕಾಳಿದಾಸ ಅಂತಂದ್ ಹೇಳ್ತೀವಿ. ಕಾಳಿದಾಸ. ಅದಾದ ನಂತರ ಪಾಣಿನಿ ಬರೆದಂತಹ ಕೃತಿ ಯಾವ್ದಂದ್ರ ಅಷ್ಟಾಧ್ಯಾಯಿ. ಯಾವ್ದು ಬರೀತಾರ? ಅಷ್ಟಾಧ್ಯಾಯಿ. ಸಂಸ್ಕೃತ ವ್ಯಾಕರಣ ಅಂತಂದ್ ಹೇಳ್ತೀವಿ, ಆ ಕೃತಿಯನ್ನ ಬರೀತಾರ. ಆಮೇಲೆ ಟಾಲೆಮಿಯನ್ನ ಏನಂತ ಕರಿತೀವಿ ಅಂತಂದ್ ಹೇಳಿದ್ರೆ ಜಿಯೋಗ್ರಫಿಯ ಪಿತಾಮಹ ಅಂತಂದ್ ಹೇಳಿ ಕರಿತೀವಿ. ಫಾದರ್ ಆಫ್ ಜಿಯೋಗ್ರಫಿ ಅಲ್ಲ. ಇವರು ಜಿಯೋಗ್ರಫಿ ಅನ್ನೋ ಒಂದು ಇದನ್ನ ಬರೀತಾರ, ಕೃತಿಯನ್ನ ಬರೀತಾರ. ಇದನ್ನ ನೆನ್ಪಿಟ್ಕೋಬೇಕು. ಆಮೇಲೆ ನೆಕ್ಸ್ಟ್
ಇನ್ನೊಂದು, ಕಾಳಿದಾಸ ಯಾರ ಟೈಮ್ ಒಳಗಡೆ ಮಹಾನ್ ಕವಿ ಆಗಿದ್ದ ಅಂತಂದ ಹೇಳಿದ್ರೆ ಗುಪ್ತರ ಕಾಲದಲ್ಲಿ, ಅದು ಕೂಡ ಯಾರ ಕಾಲದ ಒಳಗಡೆ, ಎರಡನೇ ವಿಕ್ರಮಾದಿತ್ಯ, ಶಕಾರಿ ಅಂತಂದ ಹೇಳಿ ಕರಿತಾ ಇದ್ರಲ್ಲ, ಶಕಾರಿ, ಅವನ ಆಸ್ಥಾನದಲ್ಲಿರುವಂತಹ ಒಬ್ಬ ಮಹಾನ್ ಕವಿ ಅಂತಂದ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ಅದರ್ ಕೃತಿಗಳು ಯಾವ ಅಂತಂದ ಹೇಳಿದ್ರೆ ಶಾಕುಂತಲ, ಇದು ಯಾವ್ಯಾವ ಬರ್ತಾವ, ಮಾಳ್ವಿಕಾಗ್ನಿ ಮಿತ್ರ ಅಂತಂದ ಹೇಳಿ ಒಂದು ಕೃತಿ ಬರುತ್ತ, ಅದು ಒಬ್ಬ ರಾಜನ ಬಗ್ಗೆ ಹೇಳುವಂತಹ ಒಂದು ಕೃತಿ, ಮಾಳ್ವಿಕಾಗ್ನಿ ಮಿತ್ರ, ಅದನ್ನು ಕೂಡ ಕಾಳಿದಾಸನೇ ಬರೀ. ನೆಕ್ಸ್ಟ್ ನೋಡ್ರಿ, ಲ್ಯಾಂಗ್ಮಿಯರ್ ಮಳೆ ಅಂದ್ರೆ ಏನು, ಈ ವಿದ್ಯಮಾನ ಕೆಳಗಿನ ಯಾವುದಕ್ಕೆ ಸಂಬಂಧಪಟ್ಟೈತೆ ಅಂತಂದ ಹೇಳಿ. ಈಗ ಕ್ವಶನ್ ಒಳಗಡೆ ಈ ರೀತಿಯಾಗಿ ಎಲ್ಲಾದ್ರೂ ಬಂದ್ರೆ, ಸಣ್ಣ ಮಳೆ ಅಥವಾ ಅಂತಂದ ಹೇಳಿ ಯೂಸ್ ಮಾಡಿ ಇನ್ನೊಂದು ವರ್ಡ್ ಅನ್ನ ಕೊಟ್ರು ಅಂತಂದ ಹೇಳಿದ್ರ, ಅದು ಯಾವಾಗ್ಲೂ 100% ಆನ್ಸರ್ ಕರೆಕ್ಟ್ ಆಗಿರುತ್ತೆ. ಯಾಕಂತಂದ ಹೇಳಿದ್ರೆ, ಅಥವಾ ಕೊಡ್ತಿದ್ದಾನ ಅಂತಂದ ಹೇಳಿದ್ರೆ ಒಂದ್ ಅರ್ಥ ಆಗ್ಲಿಲ್ಲ ಅಂದ್ರೆ ಇನ್ನೊಂದು ಅರ್ಥ ಮಾಡ್ಕೋ, ಇದೇ ಕರೆಕ್ಟ್ ಆಗಿರೋ ಆನ್ಸರ್ ಅಂತಂದ ಹೇಳಿದಂಗ 100% ಕರೆಕ್ಟ್ ಆಗಿರುತ್ತೆ. ಅಥವಾ ಅಂತಂದ ಹೇಳಿ ಎಲ್ಲಾದ್ರೂ ಕೊಟ್ರು ಅಂತಂದ ಹೇಳಿದ್ರೆ, ಸಣ್ಣ ಅಥವಾ ಜಿಟಿ ಜಿಟಿ ಮಳೆ ನಾವು ಏನಂತ ಕರಿತೀವಿ, ಲ್ಯಾಂಗ್ಮಿಯರ್ ಮಳೆ ಅಂತಂದ ಹೇಳಿ ಕರಿತೀವಿ.